ಹೌದು, ಪದೇ ಪದೇ ಕರ್ನಾಟಕದ ವಿಚಾರವಾಗಿ ಅದರಲ್ಲೂ ನೀರಾವರಿ ವಿಚಾರದಲ್ಲಿ ಆಗ್ತಾ ಇರುವಂತ ಅನ್ಯಾಯ ಇದೆಯಲ್ಲ, ಇದನ್ನ ಪ್ರಶ್ನೆ ಮಾಡಬೇಕಾದಂತದ್ದು ಅನಿವಾರ್ಯತೆ ಇದೆ. ನೀರಾವರಿ ಸಚಿವರು, ಜಲಸಂಪನ್ಮೂಲ ಸಚಿವರು ಡಿ.ಕೆ. ಶಿವಕುಮಾರ್ ಏನ್ ಹೇಳ್ತಾ ಇದ್ದಾರೆ, ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ. 28 ಸಂಸದರಿದ್ದೀವಿ, ಇಂಥ ಸಂದರ್ಭದಲ್ಲಿ ಬಾಯಿ ಮುಚ್ಕೊಂಡು ಕೂರೋದು ತಪ್ಪು. ಕರ್ನಾಟಕದ ಪರವಾಗಿ ಗೌರವ ಉಳಿಸ್ಕೊಳ್ಳೋಕೆ ಒಂದಾಗಬೇಕು. ಈ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅಲ್ಲೂ ಹಿಂಗೆ ಆಗಿದೆ. 5,000 ಕೋಟಿ ಏನೋ ಹಣ, ಅದು 8-10 ವರ್ಷ ಆಗ್ತಾ ಬಂತು, ಇನ್ನೂ ಕೂಡ ಅದು ಹೇಳಿದಂತ ಹಣ ಕೊಡ್ತಿಲ್ಲ. ಈಗ ನೋಡ್ರೆ ಮಹದಾಯಿ ಯೋಜನೆ ವಿಚಾರವಾಗಿನೂ ಕೂಡ ಹಿಂಗೆ ಅಡ್ಗಾಲ್ ಹಾಕೊಂಡು ಮುಂದುವರಿತಾ ಇದ್ರೆ ಏನಿದು ಇವ್ರ ವರ್ತನೆ ಅನ್ನುವಂಥದ್ದು ಪ್ರಶ್ನೆ ಇದೆ. ಗೋವಾ ಸಿಎಂ ಏನು ನಮ್ಮ ಮಹದಾಯಿ ವಿಚಾರದಲ್ಲಿ ಮಾತಾಡಿದ್ದಾರೆ, ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡಿದ್ದಾರೆ. ಅವ್ರಿಗೆ ಫೆಡರಲ್ ಸ್ಟ್ರಕ್ಚರು ಅವ್ರಿಗೆ ಅರಿವಿಲ್ಲ, ಫೆಡರಲ್ ಸ್ಟ್ರಕ್ಚರ್ ಬಗ್ಗೆ ಅವ್ರಿಗೆ ಅರಿವಿಲ್ಲ. ಈಗಾಗಲೇ ಅವಾರ್ಡ್ ತೀರ್ಮಾನ ಆಗೋಗಿದೆ, ಟೆಂಡರ್ ಕರೆದಿದ್ದೀವಿ. ಬಿಜೆಪಿ ಗವರ್ಮೆಂಟ್ ಅಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಮತ್ತು MP ಲೋಕಲ್ MP ಜೋಶಿ ಅವರು, ಈಗ ಸೆಂಟ್ರಲ್ ಮಿನಿಸ್ಟರ್, ಅವರು ಕೂಡ ಅವರೆಲ್ಲ ಸೆಲೆಬ್ರೇಷನ್ ಮಾಡಿದ್ದಾರೆ. ಟೆಂಡರ್ ಕರೆದಾಗಿದೆ, ಕೆಲಸನೂ ಶುರು ಮಾಡಬೇಕು. ಬರೀ ಫಾರೆಸ್ಟ್ ಅವ್ರದ್ದು ಸ್ವಲ್ಪ ಒಂದು ಕ್ಲಿಯರೆನ್ಸ್ ಬೇಕು ಅಂತಿತ್ತು, ಅವರು ನಮ್ಮನ್ನು ನೋಟಿಸ್ ಕೊಟ್ಟಿದ್ರು. ಎಲ್ಲೂ ಕೆಲಸ ಮಾಡಬೇಡಿ ಅಂತ ಹೇಳಿಲ್ಲ. ಆ ನೋಟಿಸ್ನ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಹಾಕಿರುವಂಥ ಸುಪ್ರೀಂ ಕೋರ್ಟಲ್ಲಿ ಇರುವಂಥ ನಮ್ದು ಏನೋ ಒಂದು ಕೆಲವು ನೋಯಿಂಗ್ಲಿ ಅನ್ನಂಗ್ಲಿ ಹಾಕಿದ್ರು, ಅದನ್ನ ವಿಡ್ರಾ ಮಾಡ್ತೀವಿ, ನಮ್ಮ ಕೆಲಸ ನಾವು ಶುರು ಮಾಡ್ತೀವಿ. ನಮ್ಮ ರಾಜ್ಯ ಹೇಳಿಕೆನ ಖಂಡನೀಯ, ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಡಿದ್ದಾರೆ. ನಾನು ನಮ್ಮೆಲ್ಲ ಸಂಸತ್ ಸದಸ್ಯರಿಗೆ ನಾನು ಭೇಟಿ ಮಾಡ್ತೀನಿ. ಇದು ನಿಮ್ಮ ಸ್ವಾಭಿಮಾನದ ಪ್ರಶ್ನೆ. ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡಿರೋದೇ ತಪ್ಪು. 28 ಜನ MP ಇದ್ಕೊಂಡು, 12 ಜನ ರಾಜ್ಯಸಭಾ ಮೆಂಬರ್ ಇದ್ಕೊಂಡು ಕರ್ನಾಟಕ ರಾಜ್ಯದ ಪರವಾಗಿ ಒಗ್ಗಟ್ಟಿನಿಂದ ನಮ್ಮ ಗೌರವವನ್ನ ಉಳಿಸ್ಕೊಳ್ಳಿಕ್ಕೆ ನೀವೆಲ್ಲ ಹೋರಾಟವನ್ನ ಮಾಡಬೇಕು. ಬರೀ ಒಂದು MP ನಮ್ಮ ಕರ್ನಾಟಕವನ್ನ ನಾವು ಮಾರ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಿಮ್ಮ ಕೇಂದ್ರದ ಮಂತ್ರಿಗಳ ಮೇಲೆ ಮತ್ತು ಪ್ರೈಮ್ ಮಿನಿಸ್ಟರ್ ಮೇಲೆ ಒತ್ತಡವನ್ನ ಮಾಡಬೇಕು. ನಾನು ಕೂಡ ಕೇಂದ್ರದ ಜಲಸಂಪನ್ಮೂಲ ಮಂತ್ರಿಗಳಿಗೆ ಮತ್ತು ಪ್ರೈಮ್ ಮಿನಿಸ್ಟರ್ ಹರೀಶ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡುವ ನಿಟ್ಟಿನಲ್ಲಿ. ಹರೀಶ್, ಈ ನೀರಾವರಿ ವಿಚಾರವಾಗಿ, ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ವಿಚಾರವಾಗಿನೂ ಹಿಂಗೆ ಮಾಡಿದ್ರು. ಹೇಳಿರೋ 5,000ಕ್ಕಿಂತ ಹೆಚ್ಚಿನ ಕೋಟಿ ಹಣ ಇನ್ನು ವಿಚಾರವಾಗಿ ಇವ್ರು ಸೊಲ್ಲೆತ್ತಾ ಇಲ್ಲ. ಈಗ ನೋಡ್ರೆ ಇವ್ರು ಚೂಡ್ದಂಗೆ ಮಾಡೋದು, ಅವ್ರು ಆ ಕಡೆಯಿಂದ ಅಡ್ಗಾಲ್ ಹಾಕ್ದಂಗೆ ಮಾಡೋದು, ಇದು ಏನು ವರ್ತನೆ ಕರ್ನಾಟಕದ ವಿಚಾರವಾಗಿ ಅಂತ. ಅಟ್ಲೀಸ್ಟ್ ಇದ್ರ ವಿಚಾರವಾಗಿ ಒಂದು ಒಗ್ಗಟ್ಟಿನಿಂದ ಹೋರಾಟ ಮಾಡಿ ಈ ಯೋಜನೆನ ಅನುಷ್ಠಾನಕ್ಕೆ ತರುವಂತ ನಿಟ್ಟಿನಲ್ಲಿ ಸರ್ಕಾರಕ್ಕಾದ್ರೂ ಬದ್ಧತೆ ಇದೆಯಾ, ಅದಿಲ್ಲಿರುವಂಥದ್ದು ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಈಗ ಪ್ರಮೋದ್ ಸಾವಂತ್ ಹೇಳಿಕೆ ನಂತರದಲ್ಲಿ ತುರ್ತಾಗಿ ಆಗ್ಬೇಕಾಗಿರುವಂಥದ್ದು ಕೆಲಸ ಏನು, ಸರ್ಕಾರದ ಬದ್ಧತೆ ಹೇಗೆ ಕಂಡು ಬರ್ತಾ ಇದೆ, ಇದು ಏನು ಬೆಳವಣಿಗೆ ಕಾರಣ ಆಗ್ಬೋದು ಹರೀಶ್? ಹೌದು ಮಾಲ್ತೇಶ್, ಭದ್ರಾ ಮೇಲ್ದಂಡೆ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಘೋಷಣೆ ಮಾಡಬೇಕು ಅನ್ನುವಂತಹ ಒತ್ತಾಯ ಕರ್ನಾಟಕದಿತ್ತು. ಅದ್ರ ಜೊತೆಗೆ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಸ್ವತಃ ಹೇಳಿದ್ರು 5,000 ಕೋಟಿ ರು ಹಣವನ್ನ ಭದ್ರಾ ಮೇಲ್ದಂಡೆ ಯೋಜನೆಗೆ ನೀಡ್ತೀವಿ ಅನ್ನುವಂಥದ್ದು ಹೇಳಿದ್ರು. ಆದ್ರೆ ಇದುವರೆಗೂ ಕೂಡ ಒಂದು ನಯಾ ಪೈಸೆಯೂ ಕೂಡ ಕೇಂದ್ರ ಸರ್ಕಾರದಿಂದ ಬಂದಿಲ್ಲ. ಮತ್ತೆ ಇದು ರಾಜ್ಯ ಸರ್ಕಾರ ಪದೇ ಪದೇ ಇದನ್ನ ಪ್ರಶ್ನೆ ಮಾಡ್ತಾ ಇದೆ, ಮತ್ತೆ ರಾಜ್ಯದ ಸಂಸದರು ಇದನ್ನ ಕೆಲವರು ಪ್ರಶ್ನೆ ಮಾಡ್ತಾ ಇಲ್ಲ. ಆದ್ರೆ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ದೆಹಲಿಗೆ ಬಂದಾಗ ಎಲ್ಲ ಕೂಡ ಇದನ್ನೇ ಪ್ರಶ್ನೆ ಮಾಡ್ತಾ ಇರುವಂತದ್ದು, ಭದ್ರಾ ಮೇಲ್ದಂಡೆಗೆ ಯಾಕೆ ಹಣ ಕೊಡ್ತಿಲ್ಲ ಅಂತ. ಈಗ ಪ್ರಮೋದ್ ಸಾವಂತ್ ಅವರು ಹೊಸ ಕಿರಿಕನ್ನ ತೆಗೆದಿರುವಂತಹದ್ದು ಗೋವಾ ಮುಖ್ಯಮಂತ್ರಿ. ಅವ್ರು ಹೇಳ್ತಾ ಇದ್ದಾರೆ, ನನಗೀಗಾಗಲೇ ಕೇಂದ್ರ ಸಚಿವರು, ಪರಿಸರ ಖಾತೆ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಮಹದಾಯಿ ಯೋಜನೆಗೆ ಅನುಮತಿ ಕೊಡಲ್ಲ, ಕರ್ನಾಟಕಕ್ಕೆ ನೀರು ಬಿಡಲ್ಲ ಅನ್ನುವಂತ ನಿಟ್ಟಿನಲ್ಲಿ ವಿಶ್ವಾಸ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಗೋವಾದ ಜನತೆಗೆ ಭರವಸೆಯನ್ನ ಕೊಡ್ತೀನಿ, ಕರ್ನಾಟಕಕ್ಕೆ ನೀರು ಹೋಗೋದಿಲ್ಲ ಅನ್ನುವಂಥದ್ದನ್ನ ವಿಧಾನಸಭೆಯಲ್ಲೇ ಈ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಇದು ಕೂಡ ಕರ್ನಾಟಕವನ್ನ ಕೆರಳಿಸುವಂತ ಪ್ರಯತ್ನವನ್ನ ಗೋವಾ ಸಿಎಂ ಮಾಡಿರುವಂತಹದ್ದು. ಇದಕ್ಕೆ ಮುಖ್ಯವಾಗಿ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ. ಯಾಕಂತಂದ್ರೆ ನ್ಯಾಯಾಧಿಕರಣ ಈಗಾಗಲೇ ಕರ್ನಾಟಕಕ್ಕೆ 3.5 TMCಯನ್ನ ಕುಡಿಯುವ ನೀರಿಗಾಗಿ ಈಗಾಗಲೇ ಹಂಚಿಕೆಯನ್ನ ಮಾಡಿದೆ. ಅಂದ್ರೆ ಬಹುತೇಕ ಕಾಮಗಾರಿಯನ್ನ ನಡೆಸಲಿಕ್ಕೆ ಕರ್ನಾಟಕ ಕೂಡ ಸಿದ್ಧ ಆಗಿದೆ. ಈಗ ಬೇಕಾಗಿರ್ತಕ್ಕಂಥದ್ದು ಕೇವಲ ಕೇಂದ್ರ ಪರಿಸರ ಇಲಾಖೆ ಅನುಮತಿ ಮಾತ್ರ ಬೇಕು. ಆ ಅನುಮತಿಯನ್ನ ಕೊಡ್ಲಿಕ್ಕೂ ಕೂಡ ಬಹಳಷ್ಟು ಹಿಂದೇಟನ್ನ ಈಗ ಕೇಂದ್ರ ಸರ್ಕಾರ ಹಾಕ್ತಿದೆ. ಜೊತೆಗೆ ಈಗ ಗೋವಾದ ಮುಖ್ಯಮಂತ್ರಿ ಕೂಡ ಈಗ ಕಿರಿಕನ್ನ ಮಾಡ್ತಾ ಇರುವಂತದ್ದು. ಇದಕ್ಕೆ ಕರ್ನಾಟಕ ಕೂಡ ತಕ್ಕ ಉತ್ತರವನ್ನ ಕೊಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರದ ಪ್ರತಿನಿಧಿಗಳಾಗಿರ್ಬೋದು, ಜೊತೆಗೆ ಸಂಸದರು ಒಕ್ಕೂರಲಾಗಿ ಪಕ್ಷ ಭೇದವನ್ನ ಮರೆತು ಇದರ ಅಂದ್ರೆ ಗೋವಾ ನಿರ್ಧಾರದ ವಿರುದ್ಧ, ಗೋವಾ ಮುಖ್ಯಮಂತ್ರಿ ನಿರ್ಧಾರದ ವಿರುದ್ಧ ಮತ್ತು ಕೇಂದ್ರದ ಮಲತಾಯಿ ಧೋರಣೆ ವಿರುದ್ಧ ಹೋರಾಟವನ್ನ ಮಾಡಲೇಬೇಕಾಗುತ್ತೆ ಮಾಲ್ತೇಶ್. ಹೌದು, ಥ್ಯಾಂಕ್ ಯು ಹರೀಶ್.